ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟ ಪ್ರಕರಣ ಸಂಬಂಧ ಇದೀಗ ನಮಗೆ ಮಾತನಾಡೋದಕ್ಕೆ ಗಿರೀಶ್ ಮಠಣ್ಣನವರು ಇದ್ದಾರೆ. ಅವರು ಸಹ ಮಾತನಾಡಿಸ್ತಾ ಹೋಗೋಣ. ಸರ್, ಪ್ರಕರಣ ಸಂಬಂಧ ತಾರ್ಕಿಕ ಅಂತ್ಯ ಕಂಡಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನರ ವಾದ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? 50-60 ವರ್ಷಗಳಿಂದ ನಡೆದಂಥ ಅಪರಾಧಗಳು, ಸರಣಿ ಕೊಲೆಗಳು, ಸರಣಿ ಅತ್ಯಾಚಾರ 3-4 ತಿಂಗಳಲ್ಲಿ ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅಂತ ನನಗೂ ಏನು ಅನಿಸಲ್ಲ. ಯಾಕಂದರೆ ದೂರುಗಳು ಸಾಕಷ್ಟು ಬಂದಿದೆ. ಈಗ ಹೊಸದಾಗಿ ಏನಾಗಿದೆ, SIT ಏನೋ ಒಂದು ವರದಿ ಕೊಟ್ಟಿದೆಯಲ್ಲ, ಅದು ವರದಿ, ಚಾರ್ಜ್ ಶೀಟ್ ಅಲ್ಲ. ಆ ವರದಿಯಲ್ಲಿ ನೋಡಿ, ಎಂಟೈರ್ ಪ್ರಕರಣ ಏನಿದೆ 39/2025 ಏನಿದೆ, ಇದು ಧರ್ಮಸ್ಥಳ ಪ್ರಕರಣಗಳು, ಬುರುಡೆ ಕೇಸ್ ಅಲ್ಲ. ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಒಂದು ಪಾರ್ಟ್, ಅದು ಆ ಪೋರ್ಷನ್ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ರಿಮೈನಿಂಗ್ ಎಲ್ಲ ತನಿಖೆ ಆಗ್ತಾ ಇದೆ. ನಮ್ಮ ಇಚ್ಛೆ ಏನಿದೆ, ನಮ್ಮ ಡಿಮಾಂಡ್ ಏನಿದೆ ಅಂತ ಹೇಳಿದರೆ, SITನ ರೀಕಾನ್ಸ್ಟಿಟ್ಯೂಟ್ ಮಾಡಬೇಕು. ಕೆಳಹಂತದ ಕೆಲವೊಂದಿಷ್ಟು ಅಧಿಕಾರಿಗಳು, ಸಿಬ್ಬಂದಿಗಳು ಒಂದಿಷ್ಟು ಲೋಪಗಳನ್ನು ಎಸಗಿದ್ದಾರೆ. ಅವರನ್ನು ಹೊರತುಪಡಿಸಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಹಾಕ್ಕೊಂಡು ಮತ್ತು ನ್ಯಾಯಾಂಗದ ಸುಪರ್ದಿಯಲ್ಲಿ ಅಂದರೆ ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಬೇಕು. ಕೋರ್ಟ್ ಮಾನಿಟರ್ಡ್ ತನಿಖೆ ಆದರೆ ಏನಾಗುತ್ತೆ, ರಾಜಕೀಯ ಹಸ್ತಕ್ಷೇಪ ಇರುವುದಿಲ್ಲ. ಪ್ರಾರಂಭದಲ್ಲಿ ಏನು ಮಾಡಿದರು, ಎಲ್ಲ ಪಕ್ಷದ ನಾಯಕರು ಬಂದು SIT ಮೇಲೆ ಪ್ರೆಷರ್ ಹಾಕುವಂಥ ಒಂದು ಟ್ಯಾಕ್ಟಿಕ್ಸ್ ಮಾಡಿದರು. ಅದು ಆಗಬಾರ್ದು. ಕೊಂದವ್ರು ಯಾರೇ ಇರಲಿ, ಯಾರಾದರೂ ಇರ್ಬೋದು, ಅವ್ರನ್ನ ಪತ್ತೆ ಹಚ್ಚಬೇಕಾದ್ರೆ ಕೋರ್ಟ್ ಮಾನಿಟರ್ಡ್ ತನಿಖೆನೇ, ಇದೇ SITನ ಅಂಡರ್ ಕೋರ್ಟ್ ಮಾನಿಟರ್ ತನಿಖೆ ಆಗಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ. SIT ಸರಿಯಾಗಿ ತನಿಖೆ ಮಾಡಿದರೆ ಆದಷ್ಟು ಬೇಗ ಒಂದು ಲಾಜಿಕಲ್ ಎಂಡ್ಗೆ ಬಂದೇ ಬರ್ತದೆ. ನಮಗೆ ಗೊತ್ತಿರೋ ಪ್ರಕಾರ, ನನಗೆ ನಂಬಿಕೆ ಗೊತ್ತಿರೋ ಮಾಹಿತಿ ಪ್ರಕಾರ SITಗೆ ಅನೇಕ ಮಾಹಿತಿಗಳು ಸಿಕ್ಕಿದೆ. ಆದರೆ ಅವರಿಗೆ ಈ ರಾಜಕೀಯ ಒತ್ತಡದಿಂದ ದೂರ ಮಾಡಬೇಕು, ಅವ್ರನ್ನ ಫ್ರೀ ಮಾಡಬೇಕು. ಅವ್ರನ್ನ ಈಗ ರಾಜಕೀಯ ಒತ್ತಡ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟ ಪ್ರಕರಣ ಸಂಬಂಧ ಇದೀಗ ನಮಗೆ ಮಾತನಾಡೋದಕ್ಕೆ ಗಿರೀಶ್ ಮಠಣ್ಣನವರು ಇದ್ದಾರೆ. ಅವರು ಸಹ ಮಾತನಾಡಿಸ್ತಾ ಹೋಗೋಣ. ಸರ್, ಪ್ರಕರಣ ಸಂಬಂಧ ತಾರ್ಕಿಕ ಅಂತ್ಯ ಕಂಡಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನರ ವಾದ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? 50-60 ವರ್ಷಗಳಿಂದ ನಡೆದಂಥ ಅಪರಾಧಗಳು, ಸರಣಿ ಕೊಲೆಗಳು, ಸರಣಿ ಅತ್ಯಾಚಾರ 3-4 ತಿಂಗಳಲ್ಲಿ ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅಂತ ನನಗೂ ಏನು ಅನಿಸಲ್ಲ. ಯಾಕಂದರೆ ದೂರುಗಳು ಸಾಕಷ್ಟು ಬಂದಿದೆ. ಈಗ ಹೊಸದಾಗಿ ಏನಾಗಿದೆ, SIT ಏನೋ ಒಂದು ವರದಿ ಕೊಟ್ಟಿದೆಯಲ್ಲ, ಅದು ವರದಿ, ಚಾರ್ಜ್ ಶೀಟ್ ಅಲ್ಲ. ಆ ವರದಿಯಲ್ಲಿ ನೋಡಿ, ಎಂಟೈರ್ ಪ್ರಕರಣ ಏನಿದೆ 39/2025 ಏನಿದೆ, ಇದು ಧರ್ಮಸ್ಥಳ ಪ್ರಕರಣಗಳು, ಬುರುಡೆ ಕೇಸ್ ಅಲ್ಲ. ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಒಂದು ಪಾರ್ಟ್, ಅದು ಆ ಪೋರ್ಷನ್ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ರಿಮೈನಿಂಗ್ ಎಲ್ಲ ತನಿಖೆ ಆಗ್ತಾ ಇದೆ. ನಮ್ಮ ಇಚ್ಛೆ ಏನಿದೆ, ನಮ್ಮ ಡಿಮಾಂಡ್ ಏನಿದೆ ಅಂತ ಹೇಳಿದರೆ, SITನ ರೀಕಾನ್ಸ್ಟಿಟ್ಯೂಟ್ ಮಾಡಬೇಕು. ಕೆಳಹಂತದ ಕೆಲವೊಂದಿಷ್ಟು ಅಧಿಕಾರಿಗಳು, ಸಿಬ್ಬಂದಿಗಳು ಒಂದಿಷ್ಟು ಲೋಪಗಳನ್ನು ಎಸಗಿದ್ದಾರೆ. ಅವರನ್ನು ಹೊರತುಪಡಿಸಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಹಾಕ್ಕೊಂಡು ಮತ್ತು ನ್ಯಾಯಾಂಗದ ಸುಪರ್ದಿಯಲ್ಲಿ ಅಂದರೆ ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಬೇಕು. ಕೋರ್ಟ್ ಮಾನಿಟರ್ಡ್ ತನಿಖೆ ಆದರೆ ಏನಾಗುತ್ತೆ, ರಾಜಕೀಯ ಹಸ್ತಕ್ಷೇಪ ಇರುವುದಿಲ್ಲ. ಪ್ರಾರಂಭದಲ್ಲಿ ಏನು ಮಾಡಿದರು, ಎಲ್ಲ ಪಕ್ಷದ ನಾಯಕರು ಬಂದು SIT ಮೇಲೆ ಪ್ರೆಷರ್ ಹಾಕುವಂಥ ಒಂದು ಟ್ಯಾಕ್ಟಿಕ್ಸ್ ಮಾಡಿದರು. ಅದು ಆಗಬಾರ್ದು. ಕೊಂದವ್ರು ಯಾರೇ ಇರಲಿ, ಯಾರಾದರೂ ಇರ್ಬೋದು, ಅವ್ರನ್ನ ಪತ್ತೆ ಹಚ್ಚಬೇಕಾದ್ರೆ ಕೋರ್ಟ್ ಮಾನಿಟರ್ಡ್ ತನಿಖೆನೇ, ಇದೇ SITನ ಅಂಡರ್ ಕೋರ್ಟ್ ಮಾನಿಟರ್ ತನಿಖೆ ಆಗಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ. SIT ಸರಿಯಾಗಿ ತನಿಖೆ ಮಾಡಿದರೆ ಆದಷ್ಟು ಬೇಗ ಒಂದು ಲಾಜಿಕಲ್ ಎಂಡ್ಗೆ ಬಂದೇ ಬರ್ತದೆ. ನಮಗೆ ಗೊತ್ತಿರೋ ಪ್ರಕಾರ, ನನಗೆ ನಂಬಿಕೆ ಗೊತ್ತಿರೋ ಮಾಹಿತಿ ಪ್ರಕಾರ SITಗೆ ಅನೇಕ ಮಾಹಿತಿಗಳು ಸಿಕ್ಕಿದೆ. ಆದರೆ ಅವರಿಗೆ ಈ ರಾಜಕೀಯ ಒತ್ತಡದಿಂದ ದೂರ ಮಾಡಬೇಕು, ಅವ್ರನ್ನ ಫ್ರೀ ಮಾಡಬೇಕು. ಅವ್ರನ್ನ ಈಗ ರಾಜಕೀಯ ಒತ್ತಡ